ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಲೋಗೋ ಅಂಡ್ ಹೊಸ ಥೀಮ್ ಕೂಡ ಬರ್ತಾ ಇದೆ. ಸೊ ಏನದು ಥೀಮು ಎತ್ತ ಅಂತ ಫುಲ್ ಇಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ ಗೈಸ್. ಇನ್ನೇನು ಹತ್ತಿರ ಇನ್ನೊಂದು 200 ಸಬ್ಸ್ಕ್ರಿಪ್ಷನ್ ಆಯಿತು ಅಂತಂದ್ರೆ ದಯವಿಟ್ಟು 50,000 ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಬನ್ನಿ. ಇವಾಗ ಈ ಪ್ರೋಮೋದ ಏನಂತ ನೋಡ್ಕೊಬರೋಣ. ಸೊ ಗೈಸ್ ಆಕ್ಚುಲಿ ಪ್ರೋಮೋನ ಒಂದ್ಸತಿ ಪ್ಲೇ ಮಾಡ್ಬಿಡ್ತೀನಿ ನೋಡಿ. ಫಸ್ಟ್ ಟೈಮ್ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ನ ತಗೊಂಡ್ಬರ್ತಾರೆ. ಅದು ಗೋಸ್ಟ್ ಕಾನ್ಸೆಪ್ಟ್ ಅಂತ ಕಾಣಿಸ್ತಾ ಇದೆ, ಯಾವ್ದಾರ ನರಕ ಕಾನ್ಸೆಪ್ಟ್ ಅಂತ ಅನಿಸ್ತದೆ. ಬಟ್ ಕಾದ್ ನೋಡುವ. ಬಟ್ ಎಪಿಸೋಡ್ ನ ಪ್ರೋಮೋ ಒಂದು ಗ್ಲಿಮ್ಸ್ ಆಗ್ತೀವಿ ನೋಡಿ ಇವಾಗ. ಓ ಮೈ ಗಾಡ್, ಎಲ್ಲ ಫುಲ್ಲು ಐಸ್ ನೋಡಿ ಗೈಸ್, ಕ್ರೇಜಿ ಅಲ್ಲ ಗೈಸ್? ಏನ್ ಅನ್ಸ್ತು? ಐ ಥಿಂಕ್ ಸೇಮ್ ಲೋಗೋನೇ ಇದೆ, ಬಟ್ ಅಂದ್ರೆ ಇವಾಗ ಅಕ್ಕಪಕ್ಕ ಗೋಸ್ಟ್ ಕಾಣಿಸ್ತಾ ಇದೆ ಆಕ್ಚುಲಿ ಇಲ್ಲಿ. ಸೊ ಏನೋ ಒಂದು ಹೊಸದಾಗಿ ಊಟ ಹಾಕಿದ್ದಾರೆ ಬ್ರೋ. ಆಕ್ಚುಲಿ ಇವಾಗ ಗೈಸ್ ಒಂದು ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಬಿಗ್ ಬಾಸ್ ಇವಾಗ ಹೊಸ ಆಯಾಮ ಪಡ್ಕೊಳ್ತಾ ಇದೆ. ದೆವ್ವದ ಮನೆ ಆಗ್ಬೋದೇನೋ, ಬಟ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ ಕೇಸ್ ಏನಾದ್ರು ದೆವ್ವದ ಮನೆ ಆಗಿಲ್ಲ ಅಂತಂದ್ರೆ ಮೇ ಬಿ ಏನಾದ್ರು ನರಕದ ಕಾನ್ಸೆಪ್ಟ್ ಕೊಟ್ಟು ಲೈಕ್ ಗಿಲ್ಲಿನೋ ರಜತ್ನೋ ಯಾರೋ ಒಬ್ರು ಇಲ್ಲ ಧ್ರುವಂತ ಅವ್ರನ್ನೋ ಈಗ ನರಕಾಧಿಪತಿ ಅಂತ ಮಾಡಿ ಏನ್ ಕ್ರೇಜಿ ಆಗಿರುತ್ತಲ್ಲ ಬ್ರೋ. ಆಕ್ಚುಲಿ ಅದು ಕೇಳಿಸ್ಕೊಳ್ಳೋಕೆ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಲೈಕ್ ಯಾರನ್ನಾದ್ರೂ ಒಬ್ರದ್ದು ಇನ್ವಿಸಿಬಲ್ ಮಾಡಿ ಲೈಕ್ ಅವ್ರಿಗೆ ಅಂದ್ರೆ ಬೇರೆ ಬಂದು ಟಾರ್ಚರ್ ಇಕ್ಕೋತರ. ಅಂದ್ರೆ ಒಂದಿನ ಲೈಕ್ ಇನ್ವಿಸಿಬಲ್ ಮಾಡ್ಬಿಟ್ಟು ಒಂದ್ ದಿವಸಕ್ಕೆ ಮಟ್ಟಕ್ಕೆ ಅವರು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಟಾರ್ಚರ್ ಇಕ್ಕೋತರ. ಆ ಒಂದು ಕಾನ್ಸೆಪ್ಟ್ ನ ತರಬಹುದು ಅಂತ ಅಪ್ಡೇಟ್ ಸಿಗ್ತದೆ ಇಲ್ಲಿ ನಮಗೆ ಗೈಸ್. ಒಟ್ನಲ್ಲಿ ನೋಡೋದಿಲ್ಲ ಏನ್ ಅನಿಸ್ತು ಇದೊಂದು ಪ್ರೋಮೋ ನೋಡ್ಬಿಟ್ಟು ಆಕ್ಚುಲಿ ಕ್ರೇಜಿ ಆಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾಳೆ ಬನ್ನಿ ಅಂತ ಆಕ್ಚುಲಿ ಹಾಕಿದ್ದಾರೆ. ಅದು ಇವತ್ತು ಇದೊಂದು ಬಿಡ್ಬೋದೇನೋ ಪ್ರೋಮೋ. ಆಕ್ಚುಲಿ ನಾವು ನೈಟೇ ಮಾಡ್ತಾ ಇರೋದ್ರಿಂದ ನಿಮಗೆ ಬೆಳಗ್ಗೆ ಬಿಡ್ತಾ ಇರೋದು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಏನ್ ಅನ್ಸುತ್ತೆ ಗೈಸ್, ಏನ್ ಕಾನ್ಸೆಪ್ಟ್ ವೈಸ್ ಮಾಡ್ಬೋದು, ಯಾವ ತರ ಪ್ಲಾನ್ ಮಾಡ್ಬೋದು? ನಾನು ಹೇಳಿದಾಗೆ ನರಕಾಧಿಪತಿ ಏನಾರ ಕೊಟ್ರೆ ಗಿಲ್ಲಿಗೋ ಇಲ್ಲಾಂದ್ರೆ ರಜತ್ಕೋ ಇಲ್ಲಾಂದ್ರೆ ಧ್ರುವಂತಕೋ ಕೊಟ್ರೆ ಕ್ವಾಟ್ಲೆ ಇರುತ್ತಾ ಮನೆಯವ್ರಿಗೆಲ್ಲ, ಇಲ್ಲಾಂದ್ರೆ ಗೋಸ್ಟ್ ಟೀಮು ಅತಿ ಹಿಂದಿಲ್ ಬಂದಿದೆ ಅಂತ ಆಕ್ಚುಲಿ ಇದು ಹೇಳ್ಬೇಕು ಅಂತಂದ್ರೆ. ಸೊ ಆ ಹಿಂದಿ ಕಾನ್ಸೆಪ್ಟ್ ನ ಇಲ್ಲಿ ಕಾಪಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ಚೆನ್ನಾಗಿದೆ ಆಕ್ಚುಲಿ ಹಿಂದಿ ಕಾನ್ಸೆಪ್ಟ್ ವೈಸ್ ಕೂಡ. ಬಟ್ ನೋಡಬೇಕಾಗಿದ್ರೆ ಸೇಮ್ ಆಸ್ ಇಟ್ ಈಸ್ ಒಬ್ಬರನ್ನ ಹೈಡ್ ಮಾಡಿ ಗೋಸ್ಟ್ ತರ ಹೆದರ್ಸಕ್ಕೆ ಟ್ರೈ ಮಾಡ್ತಾ ಇದ್ರೆ. ಕಾದ್ ನೋಡ್ತಾ ಇದ್ದೀನಿ ಈ ವೀಕ್ ಮಾತ್ರ ಬೆಂಕಿ. ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನ್ ಟ್ಯಾಗ್ ಲೈನ್ ಕೊಟ್ಟಿದ್ರು ಅದಕ್ಕೆ ಕರೆಕ್ಟ್ ಆಗಿ ಬಿಗ್ ಬಾಸ್ ಅವರು ಈ ಒಂದು ಸೀಸನ್ 12ನ ಲೈಕ್ ನಡೆಸ್ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಿರಂಗೆ ಗ್ರ್ಯಾಂಡ್ ಓಪನಿಂಗ್ ತರ ಲೈಕ್ ಒಂದು ಮಾಡಿದ್ರು. ಲೈಕ್ ಅದರಲ್ಲಿ ಕಾಕ್ರೋಚ್ ಅವರು ವಿನ್ ಆದ್ರು. ಅದಾದ್ಮೇಲೆ ತುಂಬಾ ಡಬಲ್ ಎಲಿಮಿನೇಷನ್ 3-4 ಎಲಿಮಿನೇಷನ್ ಆಯ್ತು. ಅದು ಕೂಡ ಎಕ್ಸ್ಪೆಕ್ಟೆಡ್. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಸೊ ಇದೊಂದು ಹೊಸ ಲೋಗೋ ಬಿಟ್ಬಿಟ್ಟು ಗೋಸ್ಟ್ ತರ ಒಂದು ಥೀಮ್ ನ ಬಿಡ್ತಾ ಇದ್ದಾರೆ. ಕಂಟೆಂಟ್ ಏನಿರುತ್ತೆ ಒಳಗಡೆ ಏನ್ ನಡೆಸ್ತಾರೆ ಅದಕ್ಕೆಲ್ಲ ನಾನು ಆಲ್ರೆಡಿ ಕ್ಯೂರಿಯಾಸಿಟಿ ಆಗಿದ್ದೀನಿ. ಲೈಕ್ ಮಿಡ್ ನೈಟ್ ಬಿಟ್ಟಿದ್ದಾರೆ ಗೈಸ್, ಅದು ಕೂಡ 11 ಗಂಟೆ 12 ಗಂಟೆ ಟೈಮಲ್ಲಿ ಬಿಟ್ಟಿದ್ದಾರೆ. ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು ಪ್ರೋಮೋ ಮಾತ್ರ. ಸೊ ಅಂದ್ರೆ ಪ್ರೋಮೋ ಅಂದ್ರೆ ಇದೊಂದು ಕಣ್ಣು ಮುಚ್ಕೊಂಡು ಹಿಂಗೆ ಓಪನ್ ಆಗುತ್ತೆ, ಸ್ವಲ್ಪ ಭಯ ಆಗುತ್ತೆ ಅಂತ ಅನ್ಸುತ್ತೆ. ಆ ರೀತಿ ಲೈಕ್ ಮೈಸೂರು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಮೈಸೂರು ಥೀಮ್ ನ ರೆಡಿ ಮಾಡಿದ್ರು. ಅದಕ್ಕೆಲ್ಲ ಮೇ ಬಿ ಪಾಳ್ ಬಿದ್ದಿರೋ ಮನೆ ತರ ಮಾಡ್ತಾರೆ ಅಂತ ಅನ್ಸುತ್ತೆ. ಆ ಒಂದು ಥೀಮ್ ನ ಫುಲ್ ಸೆಟಪ್ ಮಾಡ್ತಾರೆ ಅಂತ ಅನ್ಸುತ್ತೆ. ಈಗಾಗಲೇ ನಾವು ವೇಟಿಂಗ್ ಗೈಸ್. ಸೊ ಹೆಂಗಿರುತ್ತೆ ಅನ್ಕತ್ತೆ ಅಂತ ಗೈಸ್. ಇದ್ರ ಬಗ್ಗೆ ಈ ಪ್ರೋಮೋ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಈ ಒಂದು ಲೋಗೋ ನೋಡ್ತಾರೆ ಏನ್ ಅನ್ಸುತ್ತೆ ನಿಮ್ಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಒಟ್ನಲ್ಲಿ ಗೈಸ್ ಕಾಯ್ತಾ ಇದ್ದೀನಿ. ನನಗಂತೂ ಈ ವೀಕ್ ಭಯಂಕರವಾಗಿರುತ್ತೆ. ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಸೊ ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಒಂದು ಐಡಿಯಾ ಇದೆಯಾ ಯಾವ ತರ ಥೀಮ್ ಕೊಡ್ಬೋದು ಅಂತ. ಬಿಕಾಸ್ ನಾನು ನೋಡ್ತಿರೋ ಬಗ್ಗೆ ಒಂದು ಗೋಸ್ಟ್ ಥೀಮ್ ಅಂತ ಇರುತ್ತೆ, ಇಲ್ಲ ಅಂತಂದ್ರೆ ನರಕಾಧಿಪತಿ. ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇದೆ ಕಮೆಂಟ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ಅಭಿಷೇಕ್ ಎಲಿಮಿನೇಟ್ ಆಗಿದ್ದಾರೆ. ಇನ್ನೊಂದು ವೀಕಲ್ಲಿ ಸ್ಪಂದನ ಅವರು ಕೂಡ ಅದೇ ಇವಾಗ ಅವ್ರಿಗೆ ಕ್ಯಾಪ್ಟನ್ಸಿ ಕ್ಯಾರಿ ಓವರ್ ಆಗ್ತದೆ. ಅಂಡ್ ಗಿಲ್ಲಿ ಅವ್ರದ್ದು ಕೂಡ ನಿನ್ನೆ ಆಕ್ಚುಲಿ ನಾನು ಇನ್ಮೇಲೆ ತಬ್ನ ತಿತ್ಕೊಂಡು ನಡಿತೀನಿ ಅಂತ ಕೂಡ ಹೇಳಿದ್ದಾರೆ. ನಿನ್ನೆ ಒಂದಷ್ಟು ಪ್ರೋಮೋಗಳಿಗೂ ಕೂಡ ಒಂದಷ್ಟು ರಿವ್ಯೂಗಳನ್ನ ಮಾಡಬೇಕು. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಬಿಡ್ತೀವಿ, ಯಾಕಂದ್ರೆ ಇದ್ರ ಬಗ್ಗೆ ಫುಲ್ ಕ್ಲಾರಿಟಿ ವಿಡಿಯೋ ಬಿಗ್ ಬಾಸ್ ಅವ್ರು ನಾಳೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಕಾದ್ ನೋಡುವ, ಓಕೆನಾ? ಸ್ವಾಗತ ಗೈಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.